ಸಮಗ್ರ ಕೃಷಿಯಲ್ಲಿ ನಾನು ಮಾಡ್ತಕ್ಕಂತಹ ರೀತಿ ಏನಂತಂದ್ರೆ ಒಂದು ಮಳೆಯಾಧಾರಿತ ಕೃಷಿಯ ಜೊತೆಗೆ ಹಸು ಸಾಕಣೆ, ಕುರಿ ಸಾಕಣೆ, ಕೋಳಿ ಸಾಕಣೆ ಈ ತರದನ್ನೆಲ್ಲ ಮಾಡ್ಕೊಂಡು. ಯಾಕೆ ಇದನ್ನೆಲ್ಲ ಮಾಡ್ಕೊಂಡು ಅಂತಂದ್ರೆ ಕೋಳಿಯನ್ನ ಸಾಕಣೆ ಮಾಡಿ ಮೊಟ್ಟೆಯಿಂದ ಲಾಭ, ಬೇಗ ಬೇಗ ಲಾಭ. ಮೊಟ್ಟೆ ಏನು ಒಂದು ಕೋಳಿಯ ಹುಂಜಗಳನ್ನ ಅಥವಾ ಕೋಳಿಯನ್ನ ಮಾರಿದಾಗ ತಿಂಗಳು 2 ತಿಂಗಳು ಲಾಭ ಬರುತ್ತೆ. ಫ್ಯಾಟನಿಂಗ್ ಅಂತ ಹೇಳ್ತೀವಿ. ಏನು ಕುರಿ ಸಾಕಣೆಯಲ್ಲಿ 3 ತಿಂಗಳಿಂದ 4 ತಿಂಗಳಿಗೆ ಒಂದ್ಸಾರಿ ಹಣ ಬರುತ್ತೆ. ಹಸುಗಳ ಹಾಲು ಹಾಕಿದಾಗ 15 ದಿಂದ 20 ದಿನಕ್ಕೆ ಒಂದೊಂದ್ಸಾರಿ ಹಾಲು ಬರುತ್ತೆ, ದುಡ್ಡು ಬರುತ್ತೆ. ಒಂದು ಮಾಂಸದಿಂದ ದುಡ್ಡಾದ್ರೆ ಇನ್ನೊಂದು ಹಾಲಿನ ದುಡ್ಡು. ಈ 15 ದಿನ, 3 ತಿಂಗಳು, 1 ತಿಂಗಳಿಗೆ ಹಣದ ಹರಿವು ಎಷ್ಟೇ ಇರ್ಬೋದು, 1 ರೂಪಾಯಿ ಇರ್ಬೋದು, 1000 ಇರ್ಬೋದು, ಲಕ್ಷ ಇರ್ಬೋದು. ನಿರಂತರವಾದಂತ ಒಂದು ಹಣದ ಅರಿವು ರೈತನಿಗೆ ಇರಬೇಕು. ಓದ್ತಾ ಕೃಷಿಯನ್ನ ಮಾಡ್ತಿದ್ದೆ, MSc ಮಾಡಿದೆ. MSc ನಂತರ ಕೃಷಿ ಜೊತೆಗೆ ಒಂದು ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ. 13 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಕೆಲಸ ಮಾಡಿ ನಂತರ ಅಗ್ರಿಕಲ್ಚರ್ ಕಡೆಗೆ, ಅಂದರೆ ಕೃಷಿ ಕಡೆಗೆ, ಸಂಪೂರ್ಣ ಕೃಷಿಯನ್ನು ನಾನು ಎಂಜಾಯ್ ಮಾಡಬೇಕು ಅಂತ ಕೃಷಿ ಕಡೆಗೆ ಬಂದೆ. ಕೃಷಿ ನನ್ನ ವೈವಿಧ್ಯತೆ ಕೃಷಿಯಲ್ಲಿ ಏನು ಅಂತಂದರೆ, ಕೃಷಿ ಒಂದು ಅದ್ಭುತವಾದಂತಹ ಲೋಕ. 1000 ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಭಾರತದಲ್ಲಿ ಋಷಿ ಮುನಿಗಳ ಕಾಲದಿಂದಲೂ ಕೃಷಿ ಮಾಡ್ತಿದ್ರು. ಆ ಕೃಷಿಯನ್ನು ವೈಜ್ಞಾನಿಕವಾಗಿ ಋಷಿಮುನಿಗಳ ಕಾಲದಲ್ಲಿ ಮಾಡ್ತಿದ್ದಂತಹ ರೀತಿಯಲ್ಲಿ ಹೆಂಗೆ ಮಾಡ್ಬೋದು ಅಂತ ಮನಗಳ್ಳಕ್ಕೆ, ಅಂತ ಕಂಡು ಹಿಡಿಲಿಕ್ಕೆ ನಾನು ಬಂದವನು. ನನ್ನ ಕೃಷಿ ತುಂಬ ದೂರದ ಯೋಚನೆ ಇರತಕ್ಕಂತಹ ಲಾಂಗ್ ಟರ್ಮ್ ಯೋಜನೆಗಳಿರ್ತಕ್ಕಂಥ ಒಂದು ಕೃಷಿಯಾಗಿರುತ್ತೆ. ಇಲ್ಲಿ 70 ಎಕರೆ ಪ್ರದೇಶದಲ್ಲಿ ನಾನು ಕೃಷಿಯನ್ನು ಮಾಡ್ತಿದ್ದೀನಿ. 70 ಎಕರೆಯಲ್ಲಿ ಎಲ್ಲೂ ಬೋರು ಬಾವಿಗಳನ್ನು, ನೀರಾವರಿಗೆ ಯಾವುದೇ ಒಂದು ಅವಕಾಶ ಇಲ್ಲ. ಮಳೆ ಬಿದ್ದಂಥ ನೀರನ್ನು ಹಿಡಿದಿಟ್ಕೊಂಡು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಆ ನೀರನ್ನು ವೈಜ್ಞಾನಿಕವಾಗಿ ಬಳಸಿ ಮಳೆ ಆಧಾರಿತ ಕೃಷಿಯನ್ನು ಮಾಡ್ತಿದ್ದೀನಿ. ಮೇಜರ್ ಇಲ್ಲಿ ನನ್ನದೇ ಯಾವ ಕ್ರಾಪ್ಸ್ ಇರುತ್ತೆ ಅಂತಂದರೆ, ಜಾಸ್ತಿ ಮಾವಿರುತ್ತೆ, ಹುಣಸೆ ಇರುತ್ತೆ, ನೇರಳೆ ಇರುತ್ತೆ, ಅದರ ಜೊತೆಗೆ ಸಪೋಟ ಇರುತ್ತೆ. ಸಪೋಟ ಜೊತೆಗೆ ಹೆಬ್ಬೇವಿನ ಮರಗಳು, ಶ್ರೀಗಂಧ ಮರಗಳು, ಮಹಾಗಣಿ ಮರಗಳನ್ನು ನಾಟಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯೋಜನೆ ಏನು ಅಂತಂದರೆ, ಒಬ್ಬ ಕೃಷಿಕ ಸಮಗ್ರ ಕೃಷಿಯನ್ನು ಮಾಡಿದಾಗ ಒಂದಲ್ಲ ಒಂದು ಕೈ ಹಿಡಿಯುತ್ತೆ, ನಿಜವಾಗ್ಲೂ ಅವನು ಕಷ್ಟ ಬರಲ್ಲ ಅಂತಕ್ಕಂಥದ್ದು ಅರ್ಥಪೂರ್ಣವಾಗಿರುತ್ತೆ. ಇಲ್ಲಿ ವಾರ್ಷಿಕ ಆದಾಯ ಬರ್ತಕ್ಕಂಥದ್ದು ಮೊದಲಿಗೆ ಹೇಳಬೇಕು ಅಂತಂದರೆ, ಕೃಷಿಯ ಈ ಏನೊಂದು ಸಮಗ್ರ ಕೃಷಿಯಲ್ಲಿ ಅನೇಕ ಅವಿಭಾಜ್ಯ ಅಂಗಗಳಿರ್ತವೆ. ಯಾವುವು ಅಂತಂದರೆ, ಒಬ್ಬ ರೈತ ಮನೆಯಿಂದ ಮಾರಾಟ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕು. ಅಂದರೆ ಸಮಗ್ರ ಕೃಷಿ ಅಂತಂದರೆ, ಒಂದು ಕಡೆ ತೋಟಗಾರಿಕೆ ಆದರೆ, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಆದರೆ, ಇನ್ನೊಂದು ಕಡೆ ಅನಿಮಲ್ ಹಸ್ಬೆಂಡ್ರಿ, ಕುಕ್ಕುಟ, ಮೇಕೆ, ಕುರಿ ಎಲ್ಲ ಸಾಕಣೆ ಮಾಡಿ ಏನು ಸಂಸಾರ ನಿಭಾಯಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇರುತ್ತೆ. ಸಮಗ್ರ ಕೃಷಿಯಲ್ಲಿ ನಾನು ಮಾಡ್ತಕ್ಕಂತಹ ರೀತಿ ಏನಂತಂದರೆ, ಒಂದು ಮಳೆಯಾಧಾರಿತ ಕೃಷಿಯ ಜೊತೆಗೆ ಹಸು ಸಾಕಣೆ, ಕುರಿ ಸಾಕಣೆ, ಕೋಳಿ ಸಾಕಣೆ ಈ ಥರದ್ದನ್ನೆಲ್ಲ ಮಾಡ್ಕೊಂಡು. ಯಾಕೆ ಇದನ್ನೆಲ್ಲ ಮಾಡ್ಕೊಂಡು ಅಂತಂದರೆ, ಕೋಳಿಯನ್ನು ಸಾಕಣೆ ಮಾಡಿ ಮೊಟ್ಟೆಯಿಂದ ಲಾಭ, ಬೇಗ ಬೇಗ ಲಾಭ. ಮೊಟ್ಟೆ ಏನು ಒಂದು ಕೋಳಿಯ ಹುಂಜಗಳನ್ನು ಅಥವಾ ಕೋಳಿಯನ್ನು ಮಾರಿದಾಗ ತಿಂಗಳು 2 ತಿಂಗಳಿಗೆ ಲಾಭ ಬರುತ್ತೆ. ಫ್ಯಾಟನಿಂಗ್ ಅಂತ ಹೇಳ್ತೀವಿ. ಏನು ಕುರಿ ಸಾಕಣೆಯಲ್ಲಿ 3 ತಿಂಗಳಿಂದ 4 ತಿಂಗಳಿಗೆ ಒಂದ್ಸಾರಿ ಹಣ ಬರುತ್ತೆ. ಹಸುಗಳ ಹಾಲು ಹಾಕಿದಾಗ 15 ದಿಂದ 20 ದಿನಕ್ಕೆ ಒಂದೊಂದು ಸಾರಿ ಹಾಲು ಬರುತ್ತೆ, ದುಡ್ಡು ಬರುತ್ತೆ. ಒಂದು ಮಾಂಸದಿಂದ ದುಡ್ಡಾದರೆ ಇನ್ನೊಂದು ಹಾಲಿನ ದುಡ್ಡು. ಈ 15 ದಿನ, 3 ತಿಂಗಳು, 1 ತಿಂಗಳಿಗೆ ಹಣದ ಹರಿವು ಎಷ್ಟೇ ಇರ್ಬೋದು, 1 ರೂಪಾಯಿ ಇರ್ಬೋದು, 1000 ಇರ್ಬೋದು, ಲಕ್ಷ ಇರ್ಬೋದು. ನಿರಂತರವಾದಂಥ ಒಂದು ಹಣದ ಅರಿವು ರೈತನಿಗಿರಬೇಕು. ಈ ರೀತಿಯಾಗಿ ಇವುಗಳ ಜೊತೆಗೆ ವಾರ್ಷಿಕವಾಗಿ ವರ್ಷಕ್ಕೊಂದ್ಸರಿ ಮಾವನ್ನು ಮಾರಾಟ ಮಾಡ್ತೀವಿ, ನೇರಳೆಯನ್ನು ಮಾರಾಟ ಮಾಡ್ತೀವಿ, ಹುಣಸೆಯನ್ನು ಮಾರಾಟ ಮಾಡ್ತೀವಿ. ಇದು ನಿರಂತರ ಪ್ರಕ್ರಿಯೆ. ಇವುಗಳ ಜೊತೆಗೆ ನನಗೆ ವಯಸ್ಸಾದಾಗ ಹೆಚ್ಚಿನ ಹಣವನ್ನು ನಾನು ಪಡೆದು ರಿಟೈರ್ಮೆಂಟ್ ಏಜಲ್ಲಿ ಜಾಸ್ತಿ ಹಣ ಪಡೆದು ಆಗಿರಬೇಕು ಅಂತ ಯೋಚನೆ ಮಾಡಿದಾಗ, ಅದಕ್ಕಾಗಿ ಹೆಬ್ಬೇವು ಮರಗಳನ್ನು, 1000 ಹೆಬ್ಬೇವು ಮರಗಳನ್ನು ನಾಟಿ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಸಮಗ್ರ ಕೃಷಿಯ ಒಂದು ಇತಿಹಾಸ ಇದಾದರೆ, ಇದನ್ನೆಲ್ಲ ಮುನ್ನಡೆಸಬೇಕು ಅಂತಂದರೆ ಹೇಗೆ, ನೀರಿನ ಪೂರೈಕೆ ಏನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಪುಟ್ಸ್ ಏನು, ಅದಕ್ಕೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಏನು, ಇದನ್ನೆಲ್ಲ ಯೋಚನೆ ಮಾಡಿದಾಗ, ಯಾವ ಕೃಷಿಕ ತನ್ನ ಹೊಲದಲ್ಲಿ ತಾನು ಕೆಲಸ ಮಾಡ್ತಾನೆ, ಹೊರಗಡೆಯಿಂದ ಇನ್ಪುಟ್ಸ್ ಏನು ಪರಿಕರಗಳನ್ನು ತರೋದಿಲ್ಲ, ಆಗ ಮಾತ್ರ ಅವನು ಉದ್ಧಾರ ಆಗೋಕ್ಕೆ ಸಾಧ್ಯ ಆಗುತ್ತೆ. ತನ್ನ ಹೊಲದಲ್ಲಿ ತಾನು ಕೆಲಸ ಮಾಡಬೇಕು. ತನ್ನ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ಮತ್ತು ಆಹಾರವನ್ನು ಅವನೇ ಮನೆಯಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಗಿಡಕ್ಕೆ ಕೊಟ್ಟರೆ ನಿಜವಾಗ್ಲೂ ಅದ್ಭುತವಾದಂಥ ಬೆಳೆಯನ್ನು ಬರುತ್ತೆ. ಇದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಕುರಿ, ಕೋಳಿ, ಹಸುಗಳ ಸಗಣಿಯನ್ನು ವ್ಯಾಲ್ಯೂಯೇಷನ್ ಮಾಡಿ ಅಭಿವರ್ಧಿತ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ನಾವು ಕೊಡ್ತೀವಿ. ಅಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆಗಾಗಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತೀವಿ, ವೇಸ್ಟ್ ಡಿಕಂಪೋಸರ್ ಸ್ಪ್ರೇ ಮಾಡ್ತೀವಿ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀವಿ.
ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಬಯೋಚಾರನ್ನು ಯೂಸ್ ಮಾಡ್ತೀವಿ. ಬಯೋಚಾರ್ ಜೊತೆ ವೇಸ್ಟ್ ಡಿಕಾಂಪೋಸರ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ನೆನೆಸಿ ಭೂಮಿಗೆ ಕೊಟ್ಟಾಗ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಮೈಕೋರೈಜಾ ಜಾಸ್ತಿ ಆಗುತ್ತೆ ಮತ್ತು ಕೊಡು ತಗೋ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ಮೈಕ್ರೋಬ್ಸ್ ಏನಿರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಅದು ಗಿಡಕ್ಕೆ ಕೊಡುತ್ತೆ, ಗಿಡದಿಂದ ಬೇಕಾಗಿರ್ತಕ್ಕಂತಹ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಅದು ತಗೊಳುತ್ತೆ. ಈ ರೀತಿಯಾಗಿ ಭೂಮಿಯ ಒಂದು ಸಮೃದ್ಧತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟಿಗೆ ಬಂದಾಗ ಸ್ವಲ್ಪ ಎಲ್ಲರೂ ಹಿಡ್ಕೊಳ್ಳೋದೇ ಅಲ್ಲಿ, ಅಂದರೆ ರೋಗ ಕೀಟಗಳ ನಿರ್ವಹಣೆ ಯಾಗಪ್ಪ ಅಂತ. ಸೊ ಇಲ್ಲಿ ಮಳೆಯಾಶ್ರಿತ ಗಿಡಗಳಾಗಿರ್ತಕ್ಕಂಥ ಮಾವು ಮತ್ತು ಹುಣಸೆಗೆ ರೋಗ ತುಂಬ ಕಮ್ಮಿ ಇರುತ್ತೆ. ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ ಬಂದಾಗ ಜಾಸ್ತಿನೇ ಇರುತ್ತೆ. ನಮ್ಮಲ್ಲಿ ಹಲಸು, ಸೀಬೆ, ತೊಗರಿ, ಅವರೆ ಎಲ್ಲನ ಬೆಳಿತೀವಿ. ಈ ಗಿಡಗಳಿಗೆ ಸ್ವಲ್ಪ ರೋಗ ಬರುತ್ತೆ. ತೊಗರಿಗೆ ಎಕ್ಸಾಂಪಲ್, ವಾತಾವರಣ ತಣ್ಣಗಾದಾಗ, ಜಡಿ ಮಳೆ ಬಂದಾಗ ತುಂಬ ರೋಗ ಬರುತ್ತೆ. ಅದಕ್ಕೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತೀವಿ, ಟ್ರ್ಯಾಪ್ಸ್ ಕಟ್ತೀವಿ. ಅದ್ರ ಜೊತೆಗೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಕಟ್ಟಿದಾಗ ಮತ್ತು ಸ್ಪ್ರೇ ಮಾಡಿದಾಗ, ಅದ್ರ ಜೊತೆಗೆ ವೇಸ್ಟ್ ಡಿಕಾಂಪೋಸರ್ನ ಸ್ಪ್ರೇ ಮಾಡಿದಾಗ ಅದ್ಭುತವಾದಂಥ ಕೀಟ ನಿರ್ವಹಣೆ ಕೂಡ ಆಗುತ್ತೆ, ರೋಗ ನಿರ್ವಹಣೆ ಕೂಡ ಆಗುತ್ತೆ. ಇದೆಲ್ಲರ ಜೊತೆಗೆ ನಾವು ಬೆಳೆದಂಥದ್ದನ್ನು ನಾವೇ ಮಾರುಕಟ್ಟೆಯಲ್ಲಿ ನಿಂತು ನೇರ ಗ್ರಾಹಕನಿಗೆ ತಲುಪಿಸಿದಾಗ ನಮಗೆ ಅದ್ಭುತವಾದಂತಹ ಲಾಭ ಬರುತ್ತೆ, ಬದುಕನ್ನು ಕಟ್ಕೋಬೋದು. ಈ ರೈನ್ ಡಿಪೆಂಡೆಂಟ್ ಅಂದರೆ ಮಳೆಯಾಶ್ರಯ ಪ್ರದೇಶದಲ್ಲಿ ನಾವು ಕಡಿಮೆ ಖರ್ಚು ಮಾಡ್ತೀವಿ. ಯಾಕಂತಂದರೆ ಲೇಬರ್ನ ತಗೊಳ್ಳೋದಿಲ್ಲ. ಲೇಬರ್ನ ಬದಲಾಗಿ ಸ್ವಲ್ಪ ಮೆಕ್ಯಾನಿಕಲ್ ಅಂದರೆ ಮಿಷನರೀಸನ್ನು ಯೂಸ್ ಮಾಡ್ತೀವಿ. ಟ್ರ್ಯಾಕ್ಟ್ರು, ಟಿಲ್ಲರು, ಕಳೆ ಕೊಚ್ಚೋ ಯಂತ್ರ, ಆ ಥರದ್ದನ್ನು ನಾವೇ ಉಪಯೋಗಿಸಿ ನಾವೇ ವ್ಯವಸಾಯ ಮಾಡ್ತೀವಿ. ಲೇಬರ್ ಉಳಿಯುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಭೂಮಿಗೆ ಬೇಕಾಗಿರ್ತಕ್ಕಂಥ ಏನು ಇನ್ಪುಟ್ಸ್ ಇರುತ್ತೆ, ಗೊಬ್ಬರಗಳು, ಅದನ್ನು ನಾವೇ ನಮ್ಮಲ್ಲೇ ಅಭಿವರ್ಧನೆ ಮಾಡಿ ಗಿಡಕ್ಕೆ ಹಾಕ್ತೀವಿ. ಅದ್ರ ಜೊತೆಗೆ ಸ್ಪ್ರೇಸ್ ಏನು ಬರುತ್ತೆ, ಪೆಸ್ಟಿಸೈಡ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಮನೆಯಲ್ಲೇ ಕಷಾಯಗಳು ಮತ್ತು ಬೇಕಾಗಿರ್ತಕ್ಕಂಥ ಕೀಟನಾಶಕಗಳು, ರೋಗನಾಶಕಗಳನ್ನು ತಯಾರು ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ. ಈ ಥರ ನಿರಂತರವಾಗಿ ನಡ್ತಾ ಇರತಕ್ಕಂತಹ ಕೃಷಿಯಲ್ಲಿ ಅಧಿಕ ಲಾಭ ಕೂಡ ಇರುತ್ತೆ. ಕಡಿಮೆ ಖರ್ಚು ಮಾಡಿ ತಾನೇ ದುಡಿದು ತಾನೇ ಮಾರಾಟ ಮಾಡಿದಾಗ ನಿಜವಾಗ್ಲೂ ಅದ್ಭುತವಂತ ಬದುಕು ರೈತನಿಗಿರುತ್ತೆ. ರೈತರೆಲ್ಲ ಎಡುವುದು ಎಲ್ಲಿ ಅಂತಂದರೆ, ಏಕ ಬೆಳೆ ಪದ್ಧತಿ, ಒಂದೇ ಬೆಳೆಯನ್ನು ನೆಚ್ಚಿಕೊಂಡು ಜಾಸ್ತಿ ಬರುತ್ತೆ ಅಂತ ಅದರಲ್ಲಿ ಸೋಲ್ತಾರೆ. ಅದನ್ನು ಬಿಟ್ಟು ಸಮಗ್ರ ಕೃಷಿಯನ್ನು ಮಾಡಿದಾಗ ಬಂದಂಥ ಉತ್ಪಾದನೆಯನ್ನು ತಾನೇ ನಿಂತು ಮಾರಾಟ ಮಾಡಿದಾಗ ಅದ್ಭುತವಾದಂಥ ಬದುಕು ಕಟ್ಕೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟಿದೆ ಸರ್ ಈಗ ವಾರ್ಷಿಕ ಆದಾಯ ನಿಮಗೆ ಅಂದರೆ ಬರುವಂಥದ್ದು? ಇಲ್ಲಿ ಮಳೆಯಾಶ್ರಯ ಪ್ರದೇಶದಲ್ಲಿ ನಮ್ಮ ವಾರ್ಷಿಕ ಆದಾಯಗಳು ಅಂದರೆ ಪರ್ ಏಕರ್ ಪ್ರತಿ ವರ್ಷಕ್ಕೂ ಏರ್ಪೇರ್ ಆಗ್ತಾ ಇರುತ್ತೆ. ಅಂದರೆ ಜಾಸ್ತಿ ಬೆಳೆ ಬಂದಾಗ ಜಾಸ್ತಿ ಬರುತ್ತೆ. ಒಂದು 50,000 60,000 ಸಾವಿರ ರೂಪಾಯಿ ಒಂದು ಎಕರೆಗೆ ಬರುತ್ತೆ. ಅದರಲ್ಲಿ 10,000 12,000 ರೂಪಾಯಿ ಖರ್ಚಾಗುತ್ತೆ, ಟಿಲ್ಲಿಂಗು, ಗೊಬ್ಬರ ಎಲ್ಲ. ಸೊ 30,000 40,000 ಸಾವಿರ ರೂಪಾಯಿ ಒಂದು ಎಕರೆಗೆ ಉಳಿಯುತ್ತೆ. ಈ ಲಾಂಗ್ ಟರ್ಮ್ಸ್ ಬೆಳೆ ಬೆಳಿತೀರಲ್ಲ ಸರ್, ಅದರಲ್ಲಿ ಹೆಂಗೆ ಸರ್? ಲಾಂಗ್ ಟರ್ಮ್ ಬೆಳೆ ಬೆಳೆದಾಗ ಅಂದರೆ ದೀರ್ಘಕಾಲಿಕ ಬೆಳೆಗಳು, ಟಿಂಬರ್ ವ್ಯಾಲ್ಯೂ ಇರ್ತಕ್ಕಂಥ ಮರಗಳನ್ನು, ಶ್ರೀಗಂಧ ಇರ್ಬೋದು ಅಥವಾ ಹೆಬ್ಬೆ ಇರ್ಬೋದು, ಮಹಾಗಣಿ ಇರ್ಬೋದು ಬೆಳೆದಾಗ, ಮಹಾಗಣಿ ಸ್ವಲ್ಪ ನಿಧಾನಕ್ಕೆ ಬರುತ್ತೆ, 20-25 ವರ್ಷಗಳವರೆಗೆ ಕಾಯಬೇಕಾಗುತ್ತೆ. ಶ್ರೀಗಂಧ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಆಗಿಲ್ಲ, ಎಲ್ಲ ಗಿಡಗಳು ಹಾಕಿದ್ದೀವಿ ಅಷ್ಟೇ. ಬಟ್ ಈಗ ಪ್ರೆಸೆಂಟ್ ಏನಿದೆ ಅಂತಂದರೆ ಹೆಬ್ಬೇವಿನ ಮರಗಳು ಹಾಕಿದ ಒಂದು 10 ವರ್ಷಗಳಲ್ಲಿ, ನೀರಿದ್ದರೆ 8 ವರ್ಷಕ್ಕೆ ಬರುತ್ತೆ. 10 ವರ್ಷಗಳ ಅವಧಿಯಲ್ಲಿ ಕಟಾವು ಬರುತ್ತೆ. ಅದು ಒಂದು ಅದ್ಭುತವಾದಂಥ ಗಿಡ. ಒಂದು ಕಡೆ ಸೊಪ್ಪು ಕೊಡುತ್ತೆ, ನೆರಳು ಕೊಡುತ್ತೆ, ಭೂಮಿನ ಕಾಪಾಡುತ್ತೆ. 10 ವರ್ಷಕ್ಕೆ ನಮಗೆ ಹೇರಳವಾಗಿ ದುಡ್ಡನ್ನು ಕೊಡುತ್ತೆ. ಸೊಪ್ಪನ್ನು ಕುರಿ ಮೇಕೆಗೆ ಹಾಕಿ ಕುರಿ ಮೇಕೆ ಮಾಯಿಸಿದರೆ ಅಧಿಕ ಹಣ ಬರುತ್ತೆ, ನೆರಳು ಕೊಡುತ್ತೆ, ಭೂಮಿ ಉಳಿಯುತ್ತೆ. ಅದರ ಜೊತೆಗೆ ಕಾಯಿ ಮತ್ತು ಎಲೆಯನ್ನು ಉದುರಿಸಿ ಭೂಮಿಯನ್ನು ಫಲವತ್ತು ಮಾಡುತ್ತೆ. ಮರವನ್ನು ಮಾರಾಟ ಮಾಡಿದಾಗ 8ರಿಂದ 10 ವರ್ಷಗಳ ಪ್ರತಿ ಟನ್ನಿಗೆ ಕಡಿಮೆ ಅಂತಂದ್ರೆ 5,000 6,000 ಸಾವಿರ ರೂಪಾಯಿ ಹಣ ಸಿಗುತ್ತೆ. ಒಂದು ಮರ 8 ವರ್ಷಗಳಲ್ಲಿ ನಿಜವಾಗ್ಲೂ ಕರೆಕ್ಟಾಗಿ ನೋಡಿಕೊಂಡ್ರೆ ಅದನ್ನು ಮಗುವಂತ ಸಾಕಿದಾಗ 1 ಟನ್ನಿಗಿಂತಲೂ ಅಧಿಕ ತೂಕವನ್ನು ನಮಗೆ ಕೊಡುತ್ತೆ.